Hello children, let's begin today's class from 6th standard English 6th lesson, Who I Am. So before you read, in this lesson we look at what we are like and how each of us is different. So in this lesson we will look into the what we like and how we are different from others, and we are all interesting people in different ways. So everyone is interesting people in a different ways, and we are all good at different things. ಸೊ ಎಲ್ಲರೂ ಒಂದೇ ರೀತಿಯಲ್ಲಿ ಗುಡ್ ಇರಲ್ಲ, ಬಟ್ ಎವ್ರಿಬಡಿ ಆರ್ ಇನ್ ಡಿಫ್ರೆಂಟ್ಲಿ ಒಂದೊಂದು ವೇದಲ್ಲಿ ಗುಡ್ ಇರ್ತಾರೆ. ಆ್ಯಸ್ ಯು ರೀಡ್ ದಿಸ್, ಥಿಂಕ್ ಅಬೌಟ್ ವಾಟ್ ಯು ಆರ್ ಲೈಕ್ ಆ್ಯಂಡ್ ವಾಟ್ ಯು ಎಂಜಾಯ್ ಡೂಯಿಂಗ್. ನಿಮಗೆ ಏನು ಇಷ್ಟ, ನೀವು ಏನು ಎಂಜಾಯ್ ಮಾಡ್ತೀರಾ ಅಂತ. ಸೊ ಹಿಯರ್ ದೇರ್ ಆರ್ ಡಿಫ್ರೆಂಟ್ ವಾಯ್ಸಸ್. ದ ಪಾರ್ಟ್ 1, ದ ರಾಧಾ. ದ ವಾಟ್ ಈಸ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದ ರಾಧಾ? ಮೈ ಫೇವ್ರೆಟ್ ಆ್ಯಕ್ಟಿವಿಟಿ ಈಸ್ ಕ್ಲೈಂಬಿಂಗ್ ಟ್ರೀಸ್. ಇವಳಿಗೆ ಇಷ್ಟ ಏನು? ಟ್ರೀಸನ್ನು ಕ್ಲೈಂಬ್ ಮಾಡೋದು ಇಷ್ಟ. ಜಸ್ಟ್ ಔಟ್ಸೈಡ್ ಅವರ್ ಹೌಸ್ ದೇರ್ ಈಸ್ ಅ ಮ್ಯಾಂಗೋ ಟ್ರೀ ವಿಚ್ ಐ ಲವ್ ಟು ಗೋ ಅಪ್. ಅವರ ಮನೆ ಹತ್ರ ಮ್ಯಾಂಗೋ ಟ್ರೀ ಇದೆ ಔಟ್ಸೈಡು. ಸೊ ಶಿ ಲೈಕ್ಸ್ ಟು ಕ್ಲೈಂಬ್ ದಟ್ ಟ್ರೀ. Its branches spread out, so it is simple to climb up the tree, and I can sit comfortably in the fork of two branches. So other branches tumba vast agide, so it is very easy for her to climb the tree, and she'll sit there with the fork of two branches ಹಿಂಗಿರೋದಲ್ಲಿ ಅಲ್ಲಿ ಕುತ್ಕೊಂಡು ಕಂಫರ್ಟೇಬಲ್ ಆಗಿ ಕುತ್ಕೊಳ್ತಾಳೆ. ಮೈ ಮದರ್ ಟೆಲ್ಸ್ ಮೀ ದ್ಯಾಟ್ ಇಟ್ ಈಸ್ ನಾಟ್ ಸೆನ್ಸಿಬಲ್ ಫಾರ್ ದ ಗರ್ಲ್ಸ್ ಟು ಕ್ಲೈಂಬ್ ದ ಟ್ರೀ, ಬಟ್ ಒನ್ ಆಫ್ಟರ್ನೂನ್ ಶಿ ಕ್ಲೈಂಬ್ಡ್ ಅಪ್ ಟು. ಈ ಥರ ಹುಡುಗಿಯಾಗಿ ನೀನು ಇದೆಲ್ಲ ಮರ ಎಲ್ಲ ಹತ್ತ ಚೆನ್ನಾಗಿರಲ್ಲ ಅಂತ ಅಮ್ಮ ಹೇಳ್ತಾ ಇರ್ತಾಳೆ. ಬಟ್ ಅದು ಈಸಿಯಾಗಿ ಹತ್ಬೋದು ಅಂದ್ಕೊಂಡು ಒಂದೊಂದ್ಸಲ ಅಮ್ಮನೂ ಹತ್ತಿದ್ಲು. ದೆ ಬೋತ್ ಆಫ್ ಅಸ್ ಸ್ಯಾಟ್ ದೇರ್ ಟಾಕಿಂಗ್ ಆ್ಯಂಡ್ ಈಟಿಂಗ್ ರಾ ಮ್ಯಾಂಗೋಸ್. ಇಬ್ಬರು ಹತ್ತು ಕೂತ್ಕೊಂಡು ಮಾತಾಡ್ತಾ, ರಾ ಮ್ಯಾಂಗೋ ಅಂದರೆ ಇನ್ನೂ ಹಣ್ಣಾಗಿರಲ್ಲ, ಕಾಯಿ ಮ್ಯಾಂಗೋ, ಅದನ್ನು ತಿಂತ ಎಂಜಾಯ್ ಮಾಡ್ತಾರೆ. ವೆನ್ ಐ ಆಮ್ ಹೈ ಅಪ್ ಇನ್ ದ ಟ್ರೀ ಐ ಫೀಲ್ ಲೈಕ್ ಐ ಕ್ಯಾನ್ ರೂಲ್ ದ ಹೋಲ್ ವರ್ಲ್ಡ್. ನಮ್ಮ ಮೇಲೆ ಟ್ರೀದ ಮೇಲೆ ಹತ್ತಿ ಹೋದಾಗ ನನಗೇನು ಅನಿಸ್ತದೆ, ಮೇಲಿಂದ ಕೆಳಗೆ ನೋಡಿದ್ರೆ ಐ ಕ್ಯಾನ್ ರೂಲ್ ದ ಹೋಲ್ ವರ್ಲ್ಡ್, ಈ ಹೋಲ್ ವರ್ಲ್ಡನ್ನು ನಾನೇ ರೂಲ್ ಮಾಡ್ತೀನಿ ಅಂತ ಫೀಲಿಂಗ್ ಬರುತ್ತೆ ರಾಧಂಗೆ. ಸೊ ನೆಕ್ಸ್ಟ್ ಹಿಯರ್ ಕಮ್ಸ್ ಅಬೌಟ್ ದಿ ನಾಸಿರ್. ವಾಟ್ ಈಸ್ ದ ಇಂಟ್ರೆಸ್ಟ್ ಆಫ್ ದಿ ನಾಸಿರ್ ವಿಲ್ ಸಿ. ವೆನ್ ಐ ಗ್ರೋ ಅಪ್ ಐ ವಾಂಟ್ ಟು ಬಿಕಮ್ ಅ ಸೀಡ್ ಕಲೆಕ್ಟರ್. ಇವನು ದೊಡ್ಡವನಾದಮೇಲೆ ಸೀಡ್ ಕಲೆಕ್ಟರ್ ಆಗಬೇಕಂತ ಇಷ್ಟಪಡ್ತಾನೆ. ವಿ ಹ್ಯಾವ್ cotton fields in our village, and every year my father spends a lot of money on buying new seeds to grow our cotton plants. ಅವ್ರದ್ದು ಏನಿದೆ, ಕಾಟನ್ ಫೀಲ್ಡ್ ಇದೆ ವಿಲೇಜಲ್ಲಿ. ಎವ್ರಿ ಇಯರ್ ಅವ್ರ ತಂದೆ ಇಷ್ಟೆಲ್ಲ ದುಡ್ಡು ಕಾಟನ್ ಸೀಡ್ಸ್ ತರಲಿಕ್ಕೆ ಸ್ಪೆಂಡ್ ಮಾಡ್ತಾರೆ, ಒಳ್ಳೆ ಈಲ್ಡ್ ಬರಲಿ ಅಂದ್ಕೊಂಡು. ಮೈ ಫಾದರ್ ಟೋಲ್ಡ್ ಮೀ ದ್ಯಾಟ್ ಮೆನಿ ಇಯರ್ಸ್ ಎಗೋ he could collect the seeds from his own plants, which could be sow in grow a new plants during the next year. ಸೊ ಅವ್ರು ಕಲೆಕ್ಟ್ ಮಾಡಿದ್ದ ಆ ಪ್ಲಾಂಟನ್ನು ಅವ್ರು ನೆಕ್ಸ್ಟ್ ಇಯರ್ ಸೋನ್ ಮಾಡ್ತಾಯಿದ್ರು, ಅಂದರೆ ಬಿತ್ತಾಯಿದ್ರು. ಬಟ್ ಟುಡೇ ದ್ಯಾಟ್ ಡಸಂಟ್ ವರ್ಕ್, ಸೊ ವಿ ಹ್ಯಾವ್ ಟು ಸ್ಪೆಂಡ್ ಮೆನಿ ಟು ಬೈ ನ್ಯೂ ಸೀಡ್ಸ್ ಎವ್ರಿ ಇಯರ್. ಮೊದಲು ಹಾಗೆ ಆಗ್ತಾಯಿತ್ತು, ಈ ವರ್ಷ ಎಲ್ಲ ಸೀಡ್ಗಳನ್ನು ಕಲೆಕ್ಟ್ ಮಾಡಿ ಮುಂದಿನ ವರ್ಷ ಹಾಕ್ತಾಯಿದ್ರು. ಬಟ್ ಈಗೆಲ್ಲ ನ್ಯೂ ಟೆಕ್ನಾಲಜಿ ಆಗಿದೆ, ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಎಲ್ಲದೂ ನಾವು ದುಡ್ಡನ್ನು ಕೊಟ್ಟು ಸ್ಪೆಂಡ್ ಮಾಡಿ ನ್ಯೂ ಸೀಡ್ಸನ್ನು ಎವ್ರಿ ಇಯರ್ ತೊಗೊಳ್ಬೇಕಾಗತ್ತೆ. ಐ ವಾಂಟ್ ಟು ಫೈಂಡ್ ಔಟ್ ವೈ ದ್ಯಾಟ್ ಈಸ್ ಸೊ. ಯಾಕೆ ಹಿಂಗೆ ಆ ಥರ ಅಂದ್ಕೊಂಡು ಹಿ ವಾಂಟ್ಸ್ ಟು ಫೈಂಡ್ ಔಟ್, ನಾಸಿರ್ ವಾಂಟ್ಸ್ ಟು. ಐ ವಾಂಟ್ ಟು ಲರ್ನ್ ಹೌ ಟು ಪ್ರಿಸರ್ವ್ ಸೀಡ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ದೆಮ್ ಅಗೇನ್ ಆ್ಯಂಡ್ ನಾಟ್ ಟು ಸ್ಪೆಂಡ್ ಮನಿ ಎವ್ರಿ ಇಯರ್. ಈ ಸೀಡನ್ನು ಒಂದು ವರ್ಷದ ತನಕ ಹೇಗೆ ಪ್ರಿಸರ್ವ್ ಮಾಡಿ ಇಡಬೇಕು ಅಂತ ಹಿ ವಾಂಟ್ಸ್ ಟು ಲರ್ನ್ ದ್ಯಾಟ್, ಆ್ಯಂಡ್ ಹಿ ಡಸಂಟ್ ವಾಂಟ್ ಟು ಸ್ಪೆಂಡ್ more money every year in the purchase of seeds. So what is the version of Rohit will see. If I had a huge amount of money, I would travel and travel, and I want to see the mountains of New Zealand because they looked beautiful in the magazine picture. ರೋಹಿತಿಗೆ ಏನಾಗುತ್ತೆ, ಇವನ ಹತ್ರ ತುಂಬ ದುಡ್ಡಿದ್ರೆ ಇವನು ಫುಲ್ ಟ್ರಾವೆಲ್ ಮಾಡಬೇಕಂತಿದ್ದಾನೆ, ಅಲ್ಲಿ ಇಲ್ಲಿ ತಿರುಗಬೇಕು. ಆ ತಿರುಗೋದ್ರಲ್ಲಿ ನ್ಯೂಜಿಲ್ಯಾಂಡಿನ ಮೌಂಟೇನ್ಸ್ ನೋಡಬೇಕು, ಯಾಕಂದರೆ ಅದು ಮ್ಯಾಗ್ಝಿನಲ್ಲಿ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಐ ವಿಶ್ ಐ ಕುಡ್ ಸೇಲ್ ಡೌನ್ ದ ಅಮೆಝಾನ್ ರಿವರ್ ಇನ್ ದ ಸೌತ್ ಅಮೇರಿಕಾ ಆನ್ ಅ ರಾಫ್ಟ್. ಅವನಿಗೆ ಅಮೆಝಾನಿನ ಲಾಂಗ್ ರಿವರ್ ಇದೆಯಲ್ಲ, ಬಿಗ್ ರಿವರ್, ಅಮೆಝಾನ್ ಸೌತ್ ಅಮೆರಿಕದ, ಅದನ್ನಲ್ಲಿ ಅಲ್ಲಿ ರಾಫ್ಟಿಂಗ್ ಮಾಡಬೇಕು ಅಂತ. ಐ ವಾಂಟ್ ಟು ಲಿವ್ ಆನ್ ದ ಬೀಚಸ್ ಆಫ್ ದಿ ಲಕ್ಷದ್ವೀಪ್ ಆ್ಯಂಡ್ ಡೈವ್ ಡೌನ್ ಟು ಸಿ ದ ಕೋರಲ್. ಲಕ್ಷದ್ವೀಪದಲ್ಲಿ
ಬೀಚಸ್ ಆಫ್ ದ ಲಕ್ಷದ್ವೀಪಲ್ಲಿ ಹೋಗಬೇಕು, ಅದೊಂದು ಐಲ್ಯಾಂಡ್. ಆ್ಯಂಡ್ ಡೈವ್ ಡನ್, ಅಲ್ಲಿ ಡೈವ್ ಮಾಡಬೇಕು, ಸಿ ಆ ಕೋರಲ್ ಏರಿಯಾಗಳನ್ನೆಲ್ಲ ನೋಡಬೇಕು, ಆ ಕೋರಲ್ ನೋಡಬೇಕು ಅಂದ್ಕೊಂಡು ಆಸೆ ಇರ್ತದೆ. ಐ ಸಪೋಸ್ ಐ ಶುಡ್ ಗೋ ಟು ದಿ ಕೊನಾರ್ಕ್ ಟೆಂಪಲ್ ಇನ್ ದ ಒರಿಸ್ಸಾ ಆರ್ ದ ಓಲ್ಡ್ ಸಿಟಿ ಆಫ್ ದ ಬೇಜಿಂಗ್ ಇನ್ ಚೈನಾ ಆ್ಯಂಡ್ ದ ಪಿರಾಮಿಡ್ಸ್ ಇನ್ ದ ಈಜಿಪ್ಟ್. ಕೊನಾರ್ಕ್ ಟೆಂಪಲ್ ಅಂದರೆ ಸನ್ ಟೆಂಪಲ್ ಒರಿಸ್ಸಾದಲ್ಲಿರೋದು ಅದು, ಅನಂತರ ಚೈನಾ, ಅನಂತರ ಪಿರಾಮಿಡ್ಸ್ ಇನ್ ದ ಈಜಿಪ್ಟ್, ಇದನ್ನೆಲ್ಲ ಅವನಿಗೆ ವಿಸಿಟ್ ಮಾಡಬೇಕಂತ ಆಸೆ ರೋಹಿತಿಗೆ. ಬಟ್ ವಾಟ್ ಆ್ಯಕ್ಚುಲಿ ಎಂಜಾಯ್ ಈಸ್ ಸೀಯಿಂಗ್ ನೇಚರ್ ಮೋರ್ ದೆನ್ ದಿ ಓಲ್ಡ್ ಬಿಲ್ಡಿಂಗ್ಸ್. ಆ ನೇಚರೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಅವನಿಗೆ ಅಂದ್ಕೊಂಡು, ಇವನಿಗೆ ದುಡ್ಡಿದ್ರೆ ತುಂಬ ಟ್ರಾವೆಲ್ ಮಾಡಬೇಕಂತ ಇವನಿಗೆ ಆಸೆ ಇರ್ತದೆ. ನೆಕ್ಸ್ಟ್ ವಾಟ್ ವಿಲ್ ಟೆಲ್ ಅಬೌಟ್ ದ ಸರಬ್ಜೀತ್. ಸರಬ್ಜೀತಿಗೆ ಏನೇನು ಇಷ್ಟ ನೋಡೋಣ. ವಾಟ್ ಮೇಕ್ಸ್ ಮೀ ವೆರಿ ಆ್ಯಂಗ್ರಿ ಈಸ್ ವೆನ್ ಪೀಪಲ್ ಡೋಂಟ್ ಬಿಲೀವ್ ಮೀ ವೆನ್ ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಯಾವಾಗಾದರೂ ನಾನು ಸತ್ಯ ಮಾತಾಡಿದ್ರೆ ಪೀಪಲ್ ಬಿಲೀವೇ ಮಾಡಲ್ಲ, ಆವಾಗ ಅವನಿಗೆ ತುಂಬ ಸಿಟ್ಟು ಬರ್ತದೆ ಸರಬ್ಜೀತಿಗೆ. ಫಾರ್ ಎಕ್ಸಾಂಪಲ್, if I tell my teacher that I couldn't do my homework because Ravi borrowed my book and forgot to return it. ಟೀಚರ್ ಏನಾದರೂ ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂತಾಗ, ನನ್ನ ಬುಕ್ಕನ್ನು ರವಿ ತೊಗೊಂಡು ಹೋಗಿದ್ದ, ಅದಕ್ಕೆ ನಾನು ಮಾಡಿಲ್ಲ ಅಂತ ಆ ಥರ ಸತ್ಯ ಹೇಳಿದರೆ, ಆರ್ ಐ ಟೆಲ್ ಮೈ ಪೇರೆಂಟ್ಸ್ ದ್ಯಾಟ್ ಇಟ್ ವಾಸಂಟ್ ಮೀ ಬಟ್ ಮೈ ಲಿಟಲ್ ಬ್ರದರ್ ಹೂ ಸ್ಟಾರ್ಟೆಡ್ ಟು ಫೈಟ್. ಈ ಥರ ಟೀಚರಿಗೆ ಹೇಳಿದ್ರೆ ಟೀಚರ್ ಕೇಳಲ್ಲ. ಅಪ್ಪ ಅಮ್ಮನಲ್ಲಿ ಆ ಬ್ರದರ್ ಮತ್ತು ನಾನು ಜಗಳ ಆಡೋದ್ರಲ್ಲಿ ಬ್ರದರ್ ಸ್ಟಾರ್ಟ್ ಮಾಡ್ದ ಅಂತ, ತನ್ನ ತಮ್ಮ ಸ್ಟಾರ್ಟ್ ಮಾಡ್ದ ಅಂತ, ಅವಾಗಲೂ ಅಪ್ಪ ಅಮ್ಮ ಇವನ ಮಾತಿಗೆ ಬಿಲೀವ್ ಮಾಡಲ್ಲ, ಆವಾಗ ಇವನಿಗೆ ತುಂಬ ಸಿಟ್ಟು ಬರ್ತದೆ. ಆರ್ ಇಫ್ ಐ ಟೆಲ್ ಮೈ ಟೀಚರ್ ದ್ಯಾಟ್ ಐ ರಿಯಲಿ ಡಿಡ್ ಸ್ಟಡಿ ಫಾರ್ ಟೆಸ್ಟ್ ಈವನ್ ಇಫ್ ಐ ಹ್ಯಾವ್ ಗಾಟ್ ಬ್ಯಾಡ್ ಮಾರ್ಕ್ಸ್. ನಾನು ತುಂಬ ಕಷ್ಟಪಟ್ಟು ಸ್ಟಡಿ ಮಾಡಿದೆ ಟೆಸ್ಟಿಗೆ, ಆದರೂ ನನಗೆ ಮಾರ್ಕ್ಸ್ ಬಂದಿಲ್ಲ ಅಂತ ಸತ್ಯ ಹೇಳಿದ್ರು, ಇವನಿಗೆ ಅದಕ್ಕೆ ಬಿಲೀವ್ ಮಾಡಲ್ಲ ಅವರು. ದೇ ಆಲ್ ಲುಕ್ ಅಟ್ ಮೀ ಆ್ಯಸ್ ಇಫ್ ದೇ ಥಿಂಕ್ ಐ ಆಮ್ ಟೆಲ್ಲಿಂಗ್ ಲೈಸ್. ಅವರೆಲ್ಲ ಹೇಗೆ ನೋಡ್ತಾರೆ ಅಂದರೆ ಅದೇ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಆ ಥರ ನೋಡ್ತಾ ಇರ್ತಾರೆ. ದ ಲುಕ್ ಆನ್ ದೇಯರ್ ಫೇಸಸ್ ರಿಯಲಿ ಆ್ಯಂಗರ್ಸ್ ಮೀ. ಅವ್ರು ನೋಡೋ ರೀತಿಗೆ ನಂಗೆ ನಿಜವಾಗ್ಲೂ ಸಿಟ್ಟು ಬರ್ತದೆ. ಸಮ್ಟೈಮ್ಸ್ ಐ ಹ್ಯಾವ್ ಟು ಲುಕ್ ಡೌನ್ ಅಟ್ ಮೈ ಶೂಸ್ ಆ್ಯಂಡ್ ಕೌಂಟ್ ಟು 10 ಸೊ ದ್ಯಾಟ್ ಐ ಡು ನಾಟ್ ಶೋ ದ್ಯಾಟ್ ಐ ಆಮ್ ಆ್ಯಂಗ್ರಿ. ಅವನಿಗೆ ಸಿಟ್ಟು ಬಂದರೂ ಅವನೇನು ಮಾಡ್ತಾನೆ, ತಲೆ ಕೆಳಗೆ ಹಾಕಿ ತನ್ನ ಶೂಸನ್ನು ನೋಡಿ ಕೌಂಟ್ ಮಾಡ್ತಾ ಇರ್ತಾನೆ 10 ತನಕ. ಯಾಕಂದರೆ ಪೇರೆಂಟ್ಸ್ಗೆ ಟೀಚರ್ಗೆ ಇವನಿಗೆ ಸಿಟ್ಟು ಬಂದಿದೆ ಅಂತ ಆ ಮುಖ ತೋರಿಸ್ಬಾರ್ದು ಅಂತ ಇವನು ಕೌಂಟ್ ಮಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಡೋಲ್ಮಾ. ವಾಟ್ ಡೋಲ್ಮಾ ವಾಂಟ್ಸ್ ಟು ಟೆಲ್, ವೆನ್ ಐ ಗ್ರೋ ಅಪ್ ಐ ಆಮ್ ಗೋಯಿಂಗ್ ಟು ಬಿ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಪೀಪಲ್ ಆಲ್ವೇಸ್ ಲವ್ ವೆನ್ ಐ ಸೇ ದ್ಯಾಟ್ ಬಟ್ ಐ ಆಮ್ ಶ್ಯೂರ್ ದ್ಯಾಟ್ ಐ ವಿಲ್ ಡೂ ಇಟ್. ಇವಳು ದೊಡ್ಡೋಳಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾಳೆ. ಈ ಥರ ಅವಳು ಯಾರಿಗಾದರೂ ಹೇಳಿದ್ರೆ ಎಲ್ಲರೂ ನಗ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಇವಳಿಗೆ ಶ್ಯೂರ್ ಇದೆ, ಶಿ ವಿಲ್ ಬಿ ಅ ಪ್ರೈಮ್ ಮಿನಿಸ್ಟರ್ ಒನ್ ಡೇ ಅಂತ. ಎವ್ರಿ ಒನ್ ಇನ್ ಮೈ ಕ್ಲಾಸ್ ಆಸ್ಕ್ ಮೀ ವಾಟ್ ಟು ಡೂ ವೆನ್ ದೇ ಹ್ಯಾವ್ ಅ ಪ್ರಾಬ್ಲಮ್ ಆ್ಯಂಡ್ ಮೈ ಟೀಚರ್ ಆಲ್ವೇಸ್ ಟ್ರಸ್ಟ್ ಮೀ ವೆನ್ ಸಮಥಿಂಗ್ ನೀಡ್ಸ್ ಟು ಬಿ ಡನ್ ಇನ್ ದ ಸ್ಕೂಲ್. ಎಲ್ಲರೂ ಇವಳಿಗೆ ಬಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಕೇಳ್ತಾರೆ. ಆನಂತರ ಟೀಚರು ಏನಾದರೂ ಮಾಡೋದಿದ್ದರೆ ಸ್ಕೂಲ್ನಲ್ಲಿ ಇವಳಿಗೆ ಕರ್ಕೊಂಡು ಬಂದು ಮಾಡ್ತಾ ಇರ್ತಾರೆ. ಅದಕ್ಕೆ ಇವಳಿಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಇಷ್ಟ ಆಗಿರ್ತದೆ. ಐ ವಾಂಟ್ ಟು ಮೇಕ್ ಥಿಂಗ್ಸ್ ಬೆಟರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಈಸಿಯಾಗಿ ಥಿಂಗ್ಸ್ ಮಾಡಬೇಕು ಅಂತ ಇವಳಿಗೆ ಆಸೆ ಆಗ್ತದೆ. ಬೆಟರ್ ಫಾರ್ ಎವ್ರಿ ಒನ್. ಐ ವಾಂಟ್ ಅಸ್ ಟು ಹ್ಯಾವ್ ಅ ಗುಡ್ ಹಾಸ್ಪಿಟಲ್ಸ್ ಇನ್ ದ ರೋಡ್ಸ್ ಇನ್ ದ ಸ್ಕೂಲ್ಸ್. ಅವಳಿಗೆ ಗುಡ್ ಹಾಸ್ಪಿಟಲ್ಸ್, ರೋಡ್ಸ್, ಸ್ಕೂಲ್ಸ್ ಮಾಡಬೇಕಂತ ಆಸೆ. ಐ ವಾಂಟ್ ಟು ಮೇಕ್ ಶ್ಯೂರ್ ದ್ಯಾಟ್ there are many good scientists in India who will invent cures of diseases and send a spaceship to Mars. ನಮ್ಮ ಇಂಡಿಯಾದಲ್ಲಿ ತುಂಬ ಸೈಂಟಿಸ್ಟು ಇದ್ದಾರೆ, ಅವರು ಎಷ್ಟೋ ಡಿಸೀಸಿಗೆ ಇನ್ವೆಂಟ್ ಮಾಡ್ತಾರೆ, ಯಾವ ಥರ ಕ್ಯೂರ್ ಆಗಬೇಕು ಅಂತ ಸೈಂಟಿಸ್ಟಾಗಿ. ಆನಂತರ ಸ್ಪೇಸ್ಶಿಪ್ಪಿಗೆ ಮಾರ್ಸ್ ಪ್ಲಾನೆಟಿಗೆ ಹೋಗೋಕ್ಕೂ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಸೊ ಶಿ ವಾಂಟ್ಸ್ ಟು ಬಿ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಕ್ಸ್ಟ್ ಪೀಟರ್. My favorite day is the second Sunday of every month. On this day, our whole family always goes to the cinema hall to see the film. ಇವನಿಗೆ ಸೆಕೆಂಡ್ ಸಂಡೇ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಆ ಟೈಮಿಗೆ ಎಲ್ಲರೂ ಫಿಲ್ಮಿಗೆ ಹೋಗ್ತಾರೆ, ಮೂವಿಗೆ. ಮೈ ಫಾದರ್ ಗೆಟ್ಸ್ ಟಿಕೆಟ್ಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಆಲ್ ಆಫ್ ಅಸ್, ಮೈ ಗ್ರ್ಯಾಂಡ್ ಮದರ್, ಮೈ ಪೇರೆಂಟ್ಸ್ ಆ್ಯಂಡ್ 2 my brothers and I take the bus there, and in the interval my father buys us peanuts and I love to sit in the darkness of the hall eating and watching the film. ಇವನಿಗೆ ಪಿಕ್ಚರ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ಫಿಲ್ಮಿಗೆ
ಗ್ರ್ಯಾಂಡ್ ಮದರ್, ಫಾದರ್, ಪೇರೆಂಟ್ಸ್, ಇವನ್ ಬ್ರದರ್ಸ್ ಎಲ್ಲರೂ ಹೋಗ್ತಾರೆ. ಇಂಟರ್ವೆಲಲ್ಲಿ ಅವ್ರ ತಂದೆ ಏನು ತಂದು ಕೊಡ್ತಾರೆ, ಪೀನಟ್ಸ್ ಅಂದರೆ ಶೇಂಗಾ ಹೇಳ್ತಾರಲ್ಲ ಅದನ್ನು ತಂದು ಕೊಡ್ತಾರೆ. ಆ ಡಾರ್ಕ್ ಹಾಲಲ್ಲಿ, ಕತ್ಲು ಹಾಲಲ್ಲಿ ಅದನ್ನ ತಿಂತಾ ಪಿಕ್ಚರ್ ನೋಡೋದು ತುಂಬ ಇಷ್ಟ ಆಗುತ್ತೆ. ಆಫ್ಟರ್ವರ್ಡ್ಸ್ ವಿ ಆಲ್ವೇಸ್ ಸ್ಟಾಪ್ ಟು ಈಟ್ ವಿ ಆಲ್ವೇಸ್ ಸ್ಟಾಪ್ ಟು ಈಟ್ ಐಸ್ ಕ್ರೀಮ್. ಎವ್ರಿ ಒನ್ ಈಸ್ ಇನ್ ಗುಡ್ ಇನ್ ಮೂಡ್ ಆ್ಯಂಡ್ ವಿ ಆಲ್. ಅನಂತರ ಅದಾದಮೇಲೆ ಐಸ್ ಕ್ರೀಮ್ ತಿಂತಾರೆ. ಎವ್ರಿ ಒನ್ ವಿಲ್ ಬಿ ಆಲ್ವೇಸ್ ಇನ್ ಅ ಗುಡ್ ಮೂಡ್ ಆ್ಯಂಡ್ ಆಲ್ ವಿ ಫೀಲ್ ವೆರಿ ಲಕ್ಕಿ ದ್ಯಾಟ್ ವಿ ಆರ್ ಆಲ್ ಸಚ್ ಅ ಹ್ಯಾಪಿ ಫ್ಯಾಮಿಲಿ. ಎಲ್ಲರೂ ಹೇಳಿ ಹೋಗಿ ಪಿಕ್ಚರ್ ನೋಡ್ತಾ ಎಂಜಾಯ್ ಮಾಡ್ಕೊತಾರೆ ಅಂತ. ಆ ದಿನ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಿ ಫೀಲ್ಸ್ ದ್ಯಾಟ್ ದೇ ಹ್ಯಾವ್ ಅ ಹ್ಯಾಪಿ ಫ್ಯಾಮಿಲಿ ಆ್ಯಂಡ್ ಹಿ ಈಸ್ ವೆರಿ ಲಕ್ಕಿ. ಇನ್ ದ್ಯಾಟ್ ವೇ ಹಿಲ್ ಥಿಂಕ್. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ ಹೂ ಐ ಆ್ಯಮ್. ನಿಮ್ಗೇನು ಇಷ್ಟ ನೀವು ಬರೀರಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ವಾಟ್ ಯು ಲೈಕ್, ಯುವರ್ ವರ್ಷನ್, ಯು ಕ್ಯಾನ್ ಆಲ್ಸೋ ರೈಟ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ರಾಧಾ ಲೈಕ್ಸ್ ಆ್ಯಂಡ್ ವಾಟ್ ನಾಸೀರ್, ರೋಹಿತ್, ಸರಬ್ಜೀತ್ ಆ್ಯಂಡ್ ಡೋಲ್ಮಾ ಆ್ಯಂಡ್ ಪೀಟರ್. ಪೀಟರ್ಗೆ ಮೂವಿ ನೋಡೋದು ಇಷ್ಟ, ಡೋಲ್ಮಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು ಇಷ್ಟ, ಇವನಿಗೆ ಯಾರಾದರೂ ಸತ್ಯ ಹೇಳ್ತಾರೆ, ಸುಳ್ಳು ಹೇಳಿದೆ ಅಂತ ಹೇಳಿದ ಕೂಡ ಸಿಟ್ಟು ಬರುತ್ತೆ. ನೆಕ್ಸ್ಟ್ ರೋಹಿತಿಗೆ ಏನಾಗುತ್ತೆ, ಟ್ರಾವೆಲ್ ಮಾಡೋದು ಇಷ್ಟ, ನಾಸಿರಿಗೆ ಸೀಡ್ಸ್ ಕಲೆಕ್ಟ್ ಮಾಡೋದು ಇಷ್ಟ, ರಾಧಂಗೆ ಕ್ಲೈಂಬ್ ಮಾಡೋದು ಇಷ್ಟ ಟ್ರೀ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.